ವಯೋವೃದ್ಧನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಹುಳಿಮಾವು ಠಾಣಾ ವ್ಯಾಪ್ತಿಯ ನೋಬೋನಗರದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಆಸ್ತಿ ಲಪಟಾಯಿಸಲು ಗುಂಡಾಗಳನ್ನ ಕರೆತಂದು ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಅಕ್ಟೋಬರ್ 9ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಗುರು ಹಿರಿಯರಿಗೆ ಗೌರವಿಸಬೇಕು ಅನ್ನೋ ಮಾತಿದೆ. ಆದರೆ ವಯೋವೃದ್ಧನ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಆಸ್ತಿ ಲಪಟಾಯಿಸಲು ಗುಂಡಾಗಳನ್ನ ಕರೆತಂದು ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಅಕ್ಟೋಬರ್ 9ರಂದು ನಡೆದಂಥ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು ಇದೊಂದು. ವಯೋವೃದ್ಧ ಅಲಿಯಾಸ್ ಅಲಿ ಹಲ್ಲೆ ನಡೆಸಿರುವಂಥದ್ದು. ಇಲಿಯಾಸ್ ಅಲಿ ಮೇಲೆ ಹಲ್ಲೆ ನಡೆಸಿರುವಂಥದ್ದು. ವಯೋವೃದ್ಧ ಇಲಿಯಾಸ್ ಅಲಿ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ. ಮನ್ಸೂರ್, ಇಲಿಯಾಸ್ ಖಾನ್, ಅಫ್ಸರ್ ಅಲಿ, ಸೈಯದ್ ಪರಶುರಾಮ್ ಮತ್ತು ಶಿವರಾಮ್ನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ವಯೋವೃದ್ಧ ಇಲಿಯಾಸ್ ಅಲಿ ಮೇಲೆ ಹಲ್ಲೆ ಮಾಡಲಾಗಿದೆ. ಈಗಾಗಲೇ 5-6 ಬಾರಿ ದೂರು, 3 ಬಾರಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಆದರೂ ಸಹಿತ ಹುಳಿಮಾವು ಪೊಲೀಸರು ನೆರವು ನೀಡಿಲ್ಲ ಎಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೆಮ್ಮದಿಯಾಗಿ ಬದುಕಲು ಬಿಡ್ತಿಲ್ಲ ಎಂದು ವೃದ್ಧನ ಅಳಲು.